ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ನಾಟಕ ತರಬೇತಿ ತಾಳ್ಮೆ ಆತ್ಮವಿಶ್ವಾಸ ನೀಡಿದೆ ಶೇಷಾದ್ರಿಪುರಂ ವಿದ್ಯಾರ್ಥಿಗಳು. ದ್ವಿಚಕ್ರ ವಾಹನ ಮಾಲೀಕರೇ ಎಚ್ಚರ, ಪಾರ್ಕಿಂಗ್ ಗಮನಿಸಿ. ನಾಗಸಂದ್ರ ಬಳಿ ಕಸಾಪ ಸಮ್ಮೇಳನ ಕನ್ನಡ ಜ್ಯೋತಿಯ ರಥಯಾತ್ರೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ನೀಡಿದ ನಾಟಕ ತರಬೇತಿಯಿಂದ ನಮಗೆ ತಾಳ್ಮೆ ಹಾಗೂ ಆತ್ಮವಿಶ್ವಾಸ ನೀಡಿದೆ. ಆ ಮೂಲಕ ಮುಂದಿನ ದಿನಗಳಲ್ಲಿಯೂ ಕೂಡ ಇದನ್ನು ಮುಂದುವರಿಸುತ್ತೇವೆ ಎಂದು ಕೆಂಗೇರಿ ಉಪನಗರ ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸಿನೆಸ್ ಸ್ಟಡೀಸ್ನ ವಿದ್ಯಾರ್ಥಿಗಳು ಹೇಳಿದರು. ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ರಂಗಮಂಡಲ ಟ್ರಸ್ಟ್ ಆಶ್ರಯದಲ್ಲಿ ರಂಗಕರ್ಮಿ ಮಲ್ಲಿಕಾರ್ಜುನ ಮಹಾಮನೆ ನಿರ್ದೇಶನ ಮಾಡಿ ವಿದ್ಯಾರ್ಥಿಗಳಿಗೆ ನಾಟಕದ ತರಬೇತಿ ನೀಡಿ ಪ್ರದರ್ಶನದ ನಂತರ ಪ್ರಶಸ್ತಿ ಪತ್ರ ವಿತರಣಾ ಸಮಾರಂಭದಲ್ಲಿ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡ ಸಂದರ್ಭದಲ್ಲಿ ಮಾತನಾಡುತ್ತಿದ್ದರು. ಹಲವು ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡರಲ್ಲದೆ ಮಲ್ಲಿಕಾರ್ಜುನ ಮಹಾಮನೆಯವರ ತರಬೇತಿ ನಮಗೆ ಜೀವನ ರೂಪಿಸಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳ ಪ್ರಮಾಣ ಪತ್ರ ವಿತರಣೆಯ ನಿರೂಪಣೆ ನಡೆಸಿದ ಕುಮಾರಿ ಸಂಜನಾ ಅತ್ಯುತ್ತಮವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. ನಾನು ಫಸ್ಟ್ ಇಲ್ಲಿ ಸೇರ್ಕೊಂಡಾಗ ನಾಟಕಕ್ಕೆ ನನಗೆ ಏನು ಯೂಸ್ ಆಗುತ್ತೆ ಅಂತ ಫಸ್ಟ್ ಯೋಚನೆ ಮಾಡಿದೆ. ತುಂಬ ಪೇಷನ್ಸ್ ಕಲ್ತಿದ್ದೀನಿ. ಅದಾದಮೇಲೆ ಟೀಚರ್ಸ್ಗೆ ಎದುರುಗ ಮಾತಾಡಬಾರ್ದು, ಅವ್ರು ಏನಾದರೂ ಫಸ್ಟ್ ತಗೊಬೇಕು, ಅದಾದ್ಮೇಲೆ ನಾವು ಮಾತಾಡಬೇಕು ಅನ್ನೋದನ್ನ ಮಹಾಮನೆ ಸರಿನ ಕಲ್ತ್ಕೊಂಡಿದ್ದೀನಿ. ಜಾಯಿನ್ ಆದಮೇಲೆ ಅವರು ಫಸ್ಟ್ ಡೇಯಿಂದ ನಮ್ಮ ಪರ್ಫಾರ್ಮೆನ್ಸ್ವರೆಗೂ ಪ್ರತಿಯೊಂದು ದಿನಾನೂ ನಮಗೆ ತುಂಬ ಚೆನ್ನಾಗಿತ್ತು. ತುಂಬ ವಿಷಯಗಳನ್ನ ಕಲ್ತಿದ್ದೀವಿ. ಕಷ್ಟಪಟ್ಟು ಕಲ್ತಿಲ್ಲ, ಇಷ್ಟಪಟ್ಟು ಕಲ್ತಿದ್ದೀವಿ. ನಾನು ಒಂದು ಡ್ರಾಮಾ ಟೀಮಲ್ಲಿ ಇದ್ದೀನಿ. ಬಟ್ ಎಲ್ಲದಕ್ಕಿಂತ ತುಂಬ ದಿ ಬೆಸ್ಟ್ ಡ್ರಾಮಾ ಅಥವಾ ದಿ ಬೆಸ್ಟ್ ಟೀಮ್ ಅಂತ ನಂಗೆ ಇಷ್ಟ ಆಗಿದೆ ಅಂದರೆ ಇದೇ ಟೀಮು. ಎಲ್ಲರೂ ಚೆನ್ನಾಗಿದ್ವಿ. ಲೈಕ್ ಒಬ್ಬರು ಒಂದು ದಿನ ಯಾರ ಜೊತೆನೂ ಜಗಳ ಆಡಲಿಲ್ಲ, ಒಬ್ಬರು ಮುನ್ಸ್ಕೊಂಡು ಹಿಂದ್ಗಡೆ ಬಂದು ಮಾತಾಡೋದ್ರ ಹತ್ರ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಮೆಮೊರೀಸ್ ಎಲ್ಲ ಚೆನ್ನಾಗಿ ಕ್ರಿಯೇಟ್ ಆಗಿದೆ. ಮಾಡ್ತಾ ಇರೋದು ಆ್ಯಕ್ಷನ್ ಆ್ಯಕ್ಟಿವಿಟಿಗಳು. ನನಗಿದು ಎಂಜೈಟಿ ಅಂತ ನಿಂತಿದ್ದೆ, ಅದಕ್ಕಾಗಿ ಪಾಠದಲ್ಲಿ ಬರೋಕ್ಕಾಗಲಿಲ್ಲ. ಸರ್ ಹಂಗಾದ್ರು ನನ್ನ ಸೇರ್ಕೊಂಡ್ರು, ಅದಕ್ಕೆ ಥ್ಯಾಂಕ್ ಯು ಸರ್. ಫಸ್ಟು ಡ್ರಾಮಾ ಈ ಥರ ಸಂಜನಾ ಬಂದು ಹೇಳಿದ್ಲು ಕ್ಲಾಸಲ್ಲಿ. ಸೊ ಮೊದಲು ಕ್ಲಾಸಲ್ಲಿ ಎದ್ದು ನಿಂತ್ಕೊಂಡಿದ್ದೆ ನಾನು, ಯಾಕಂದರೆ ತುಂಬ ವರ್ಷದ ಆಸೆ ಇತ್ತು ಒಂದ್ಸಲ ಆದರೂ ಈ ಥರ ಒಂದು ಡ್ರಾಮಾ ಮಾಡಬೇಕು ಅಂತ. ಸೊ ಯಾವಾಗ ಒಂದ್ಸಲಿ ಸ್ಟೇಜ್ ಮೇಲೆ ಬಂದರು ನನಗಂತೂ ಒಬ್ಬರು 4-5 ಜನ ಗೊತ್ತಿತ್ತು, ಬಿಟ್ಟರೆ ಇನ್ನು ಯಾರೂ ಗೊತ್ತಿರಲಿಲ್ಲ ಜೂನಿಯರ್ಸ್ ಎಲ್ಲ. ಒಂಥರ ಮೊದಲೇ ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಈಗ ಮತ್ತೆ ಕ್ಲಾಸ್ ಹೋಗುತ್ತೆ ಅಂತ ಸ್ವಲ್ಪ ಹೋಗಲಿಲ್ಲ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಹೋದಾಗ ಅವಾಗ ಅನಿಸ್ತು ಎಷ್ಟು ಕ್ಲಾಸ್ ಮಿಸ್ ಆದರೂ ಪರವಾಗಿಲ್ಲ, ಈ ಆಪರ್ಚುನಿಟಿ ಮತ್ತೆ ಸಿಗಲ್ಲ, ನೆಕ್ಸ್ಟ್ ಸೆಮಿಸ್ಟರ್ಸಲ್ಲೆಲ್ಲ ಇರಲ್ಲ ಅಂತ ಸೀನಿಯರ್ಸ್ನು ಕೇಳಿದೆ. ಹೇಳ್ಕೊಟ್ಟಿದ್ದಾರೆ ಹಿಂಗೆ ಆ್ಯಕ್ಟಿಂಗ್ ಮಾಡಬೇಕು ಅಂತ. ಚಿಕ್ಕ ಕ್ಯಾರೆಕ್ಟರ್ ಆದರೂ ತುಂಬ ಚೆನ್ನಾಗಿತ್ತು, ಬೇಗ ಎಲ್ಲರೂ ಹೊಂದ್ಕೊಂಡ್ವಿ. ಆಮೇಲೆ ಸರಂಗೆ ಕೇಳಿದೆ ಹೆಂಗಿದೆ ಅಂತ. ಯಾರು ಚಿಕ್ಕ ಪಾತ್ರನೇ ಕೊಟ್ಟರು, ಡೈಲಾಗ್ಸ್ ಏನೂ ಇರಲಿಲ್ಲ, ಅದೊಂದು ಖುಷಿ ಅನ್ನಿಸ್ತು. ಅಂದರೆ ಡೈಲಾಗ್ ಹೇಳೋಕ್ಕೆ ಬೇಜಾರು. ಡ್ರಾಮಾಗೆ ಬಂದು ಏನು ಕಲ್ತ್ಕೊಂಡ್ರೆ ಅಂದರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ನಾನು ಎಲ್ಲೇ ಇದ್ದರೂ ಇವಾಗ ನಾನು ಮಾತಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಒಂದು ಉದಾಹರಣೆ ಅಂದರೆ ಕನ್ನಡ ರಾಜ್ಯೋತ್ಸವದ ದಿನ ಆ್ಯಂಕರಿಂಗ್ ಮಾಡಿದೆ ನಾನು. ಅದೆಷ್ಟು ಚೆನ್ನಾಗಿ ಬಂತು ಗೊತ್ತಿಲ್ಲ, ಬಟ್ ನನ್ನ ಎಫರ್ಟ್ಸ್ ಅಂತ ನಾನು ಅದಕ್ಕೆ ಹಾಕಿದೆ. ಅದರಿಂದ ನೀಟಾಗಿ ಹೇಳ್ಕೊಟ್ರು. ಮಹಾಮನೆ ಸರ್ ಬಗ್ಗೆ ಹೇಳಬೇಕು ಅಂದರೆ ಗುರುಗಳ ಬಗ್ಗೆ ಇರೋ ಲಕ್ಷಣ ಎಲ್ಲ ಅವ್ರ ಕಂಡಲ್ಲಿ ನಾನು ಕಂಡೆ. ಹೇಗೆ ಕನ್ನಡಿ ಮತ್ತು ದರ್ಪಣ ಎರಡು ಒಂದೇನೋ ಹಾಗೆ ಸರ್ ಒಂದೇನೆ. ಅವ್ರ ಬರ್ತಾರೆ ನಾಚಿಕೆ ಅನ್ನೋದು ಕಮ್ಮಿ ಆಗ್ಬಿಟ್ಟು ಸ್ವಾಭಿಮಾನ ಅನ್ನೋದು ಜಾಸ್ತಿ ಬಂದಿದೆ. ನಮ್ಮ ಕಲೆ ಕಡೆ ನಾವು ಮರ್ಯಾದೆ ಅಂತ ಕೊಡ್ತಾ, ಸೊ ಹಾಗೆ ಅಕಾಡೆಮಿಕ್ಸ್ ಜೊತೆಗೆ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ತಾ ಹೋಗಿ ತುಂಬ ಈ ಥರ ಬರುತ್ತೆ, ಎಲ್ಲದೂ ನಾವು ಹಿಂದೆ ಹೋಗ್ತೀವಿ, ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಲ್ವಾ ಅಂತ ಒಂದು ಪ್ರಶ್ನೆ ನನಗೆ ವಾಪಸ್ ಮಾಡಿದ್ರು. ನಂಗೆ ಅದು ತುಂಬ ಹೆಂಗೆ ಫೀಲ್ ಆಯಿತು ಅಂದರೆ ಕರೆಕ್ಟ್ ಅಲ್ವಾ, ಬಂದಿರೋ ಆಪರ್ಚುನಿಟಿ ಏನಕ್ಕೆ ಕಲ್ತಿದ್ದು. ತುಂಬ ಪೇಷನ್ಸ್ ಕಲಿತೆ. ಮನೆಗೆ ಹೋದರೆ ನನ್ನ ತಂಗಿ ಜೊತೆ ಜಗಳ ಆಡೋದು, ಅಪ್ಪ ಅಮ್ಮನ ಜೊತೆ ಜಗಳ ಆಡೋದು ಜಾಸ್ತಿ ಇತ್ತು. ಸರಿನ ತುಂಬ ಪೇಷನ್ಸ್. ಸಾರಿ ಯಾವತ್ತು ನಿಮ್ಮನ್ನ ಆಡ್ಕೊಂಡಿದ್ದಕ್ಕೆ ವಾಯ್ಸ್ ಕೊಡಿ ಅಂತ. ಸೊ ಒಬ್ಬರಿಂದ ಒಬ್ಬರಿಗೆ ಎಷ್ಟು ಕನೆಕ್ಷನ್ ಇತ್ತು ಅಂದರೆ ನಾನು ಮಾಡಲ್ಲ ಅಂದರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಹೇಳ್ಕೊಡೋಣ ಅನ್ನೋ ಅಷ್ಟು ಬಾಂಡಿಂಗ್ ಕ್ರಿಯೇಟ್ ಆಗಿದ್ದಕ್ಕೆ ಆಪರ್ಚುನಿಟಿ ಅವನ್ನ ಥ್ಯಾಂಕ್ ಮಾಡೋಕ್ಕೆ ತೊಗೊಳ್ತೀನಿ. ಆ್ಯಂಡ್ ಈ ಡ್ರಾಮಾದಿಂದ ನನಗೆ ಏನು ಎಕ್ಸ್ಪೆಕ್ಟ್ ಮಾಡೋದು ಏನು ನಾವು ಮುಂದೆನೂ ಇದನ್ನು ಹೆಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಬಂದು ಒಂದು ಕಾನ್ಫಿಡೆನ್ಸ್, ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದು, ಅದು ಸಹ ಏನಂದರೆ ಕಾನ್ಫಿಡೆನ್ಸ್. ನಮ್ಮ ಟೀಚರ್ಸ್ ಹೇಳೋ ಥರ ನಿಮ್ಮ ಬಾಡಿಯಲ್ಲಿರುತ್ತೆ, ಮೈಂಡ್ ಎಲ್ಲೋ ಇರುತ್ತೆ ಅಂತಾರಲ್ಲ, ಸೊ ಆ ಥರ ಯಾವತ್ತೂ ಮಾಡ್ಕೋಬಾರ್ದು ಅನ್ನೋದನ್ನು ನಾನು ಡ್ರಾಮಾ ಇದರಿಂದ ಕಲ್ತ್ಕೊಂಡೆ. ಆ್ಯಂಡ್ ನಾನು ಫಸ್ಟ್ ಡೇನೂ ಹೇಳಿದ್ದೆ, ನಮ್ಮ ನಾಟಕ ಅಥವಾ ರಂಗತಂಡ ಅಂತ, ರಂಗಭೂಮಿ ಅಂದರೆ ಏನಂತ. ಪ್ರತಿದಿನ ಈ ನಾಟಕ ಶಿಬಿರ ಪ್ರಾರಂಭವಾದಾಗಿಂದ ಇಲ್ಲಿವರೆಗೂ ಹೆಜ್ಜೆ ಹೆಜ್ಜೆಗೂ ಅವ್ರು ನಮ್ಮ ತಪ್ಪುಗಳನ್ನು ತಿದ್ದುತ್ತಾ ಬಂದರು. ಅದರಿಂದ ನಮಗೆ ತುಂಬ ಹೆಲ್ಪ್ ಆಯಿತು. ಶೇಷಾದ್ರಿಪುರಂ ರಂಗಮಂದಿರ ಕುಟುಂಬಕ್ಕೆ ನಮ್ಮದೊಂದು ಸುಂದರ ಸಂಬಂಧ ಸೇರಿಸಿತ್ತು ನಮ್ಮೆಲ್ಲರನ್ನು ಈ ಕಲಾಬಂಧ. ಹೀಗೆ ಇರಲಿ ನಮ್ಮಿ ಅನುಬಂಧ, ಮರೆಯಾಗದೆ ಮನಸ್ಸುಳುಳಿಯಲಿ ಈ ಸ್ನೇಹ ಬಂಧ.
ವೇದಿಕೆಯ ಪರದ ಹಿಂದೆ ನಡೆದ ಆಟಗಳು, ಬೈದು ಬೈದು ಕಲಿಸಿದ ಪಾಠಗಳು, ಮನದಲ್ಲಿ ಮರೆಯಾಗದ ಮಹಾಮನಸರ್ ಮಾತುಗಳು, ಇವು ನಮ್ಮ ಜೀವನಕ್ಕೆ ಸಿಕ್ಕ ಸುಂದರ ದಿನಗಳು, ಎಂದೆಂದಿಗೂ ನೆನಪಿರಬೇಕಾದ ನೆನಪುಗಳು. ನೀವು ಇದ್ದೀರಿ ನಮ್ಮ ಜೊತೆ ನಮ್ಮವರಂತೆ, ಮೋಡಗಳಿಗೆ ಆಶ್ರಯ ನೀಡಿದ ಮುಗಿಲಿನಂತೆ, ಬೆಳಗಾದರೆ ಹಕ್ಕಿಗಳ ಜೊತೆ ಇರುವ ಆದಿತ್ಯನಂತೆ, ಕತ್ತಲಾದರೆ ಚುಕ್ಕಿಗಳ ಜೊತೆ ಇರುವ ಚಂದ್ರನಂತೆ, ಶಿಷ್ಯರಿಗೆ ದೇವತೆಗಳ ಜೊತೆ ಇರುವ ಇಂದ್ರನಂತೆ. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಯರಾಮ್ ಮಾತನಾಡಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಿದರು. ಈ ಪ್ರಪಂಚ ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅನ್ನೋದು ಸ್ವಲ್ಪ ಸ್ವಲ್ಪ ನಾವು ಈ ಸಿಲೆಬಸ್ಸಲ್ಲಿ ಕಲಿಸಿದ್ರೂ ಕೂಡ ನಾಟಕಕ್ಕೆ ಸೇರಿದ ಮೇಲೆ ಯಾವ ರೀತಿ ನಮ್ಮ ರೋಲ್ಸ್ನ ನಾವು ಮೌಲ್ಡ್ ಮಾಡ್ಕೋಬೇಕು. ಅಲ್ಲಿ ಪೇಪರ್ ಬಿದ್ದಿದೆ, ಕಸ ಬಿದ್ದಿದೆ, ತೆಗಿ ಅಂದ್ರೂ ತೆಗಿಬೇಕು, ಆ ಸ್ವಿಚ್ ಆನ್ ಮಾಡು ಅಂದ್ರೂ ಮಾಡಬೇಕು, ಆಮೇಲೆ ಚೇರ್ ಎತ್ತು ಅಂದ್ರೂ ಮಾಡಬೇಕು, ಕಸ ಗುಡಿಸ್ಬೇಕು ಅಂದ್ರೂ ಮಾಡಬೇಕು. ಆ ರೀತಿ ನಾವು ಒಂದು ಫ್ಯಾಮಿಲಿಯಾಗಿ ಕಲಿಕೆ ಅನ್ನೋದು ಇರೋದು ಇನ್ನೊಂದು ಕಡೆ ಅಂತಂದರೆ ನಾಟಕ ಶಿಬಿರಗಳಲ್ಲಿ. ಅದನ್ನು ನೀವೆಲ್ಲರೂ ಅನುಭವಿಸಿದ್ದೀವಿ. ಮತ್ತು ಗದರಿಸ್ತೀವಿ, ಕೋಪಿಸ್ಕೊಳ್ತಾರೆ, ಅದೆಲ್ಲ ನೀವು ಸಹಿಸ್ಕೊಂಡಿದ್ದೀವಿ. ಇದೆಲ್ಲ ಸಹಿಸ್ಕೊಂಡ್ರೇ ನೀವು ಕಲಿಯೋಕ್ಕಾಗುತ್ತೆ. ಅಲ್ಲಿ ಯಾರ್ಯಾರು ಅದನ್ನು ನಮಗೆ ಇಷ್ಟ ಆಗೋದಿಲ್ಲ, ಅವ್ರ ನೇಚರು, ಅವ್ರು ತುಂಬ ಕೋಪಿಸ್ಕೊಳ್ತಾರೆ, ಗದರಿಸ್ತಾರೆ, ಬೇಜಾರು ಮಾಡ್ಕೊಳ್ತಾರೆ ಅಂದರೆ ಲಾಸ್ ಆಗೋದು ಮಲ್ಲಿಕಾರ್ಜುನ್ ಮಹಾಮನೆ ಅವ್ರಿಗೆಲ್ಲ, ನಿಮಗೆ. ಅದು ಇಂಡೈರೆಕ್ಟಾಗಿ ನಿಮಗೆ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದೀರಲ್ಲ, ಎಂಥೆಂಥ ಸಂದರ್ಭಗಳು ಬರುತ್ತೆ 3 ವರ್ಷದಲ್ಲಿ. ಆ ಸಂದರ್ಭಗಳನ್ನ ಸಹಿಸ್ಕೊಂಡು ಯಾರು ಓದ್ತಾರೋ, ಕಂಟಿನ್ಯೂ ಮಾಡ್ತಾರೋ ಅವ್ರಿಗೆ ಗ್ರ್ಯಾಜುಯೇಟ್ ಅಂತ ಬರುತ್ತೆ. ಪ್ರತಿಯೊಂದು ಇನ್ಸಿಡೆಂಟಲ್ಲೂ ಕೂಡ ಅದೇ ಥರ, ಪ್ರತಿಯೊಂದು ಸರ್ಕಮ್ಸ್ಟೆನ್ಸಲ್ಲೂ ಕೂಡ ಸಹಿಸ್ಕೊಳ್ಳೋ ಗುಣ ನೀವು ಬೆಳೆಸ್ಕೋಬೇಕು. ಅದು ಮೊದಲನೇ ಫೌಂಡೇಶನ್, ಸಹಿಸ್ಕೊಳ್ಳೋ ಗುಣ. ಯಾವುದೇ ಸಂದರ್ಭ ಆಗಲಿ ಬಟ್ ಸಹಿಸ್ಕೊಂಡ ತಕ್ಷಣ ನಿಮಗೆ ಒಂದು ಏನೋ ಒಂದು ಥಾಟ್ ಬರುತ್ತೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಮೈಂಡಲ್ಲಿ. ಈ ಸಂದರ್ಭಕ್ಕೆ ನಾವು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಇರಬೇಕು ಅಂತ. ಅದನ್ನೆಲ್ಲ ಕಲಿಕೆಯ ಒಂದು ಪ್ರಾಸೆಸ್ಸಲ್ಲಿ ಅದೆಲ್ಲ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ, ನೀವು ಅದರಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದೀರಿ. ಮತ್ತೊಮ್ಮೆ ನಮ್ಮ ಮಲ್ಲಿಕಾರ್ಜುನ್ ಮಹಾಮನೆ ಅವರಿಗೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಸ್. ಸುಧೀಂದ್ರ ಕುಮಾರ್ ಮಾತನಾಡಿ, ನಾಟಕದ ಕಲೆ ಎಲ್ಲರಿಗೂ ಒಲಿಯುವುದಿಲ್ಲ. ಕಾಲೇಜಿನಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳಿದ್ದರೂ ಕೂಡ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಮಾತ್ರ ನಾಟಕದ ತರಬೇತಿಗೆ ಆಯ್ಕೆಯಾಗಿದ್ದೀರಿ ಎಂದರೆ ನೀವು ಅದೃಷ್ಟವಂತರು, ಇದನ್ನು ಮುಂದುವರಿಸಿ ಎಂದು ತಿಳಿಸಿದರು. ಈ ಕಾಲೇಜೊಳಗೆ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ, ನೀವಿಷ್ಟೇ ಯಾಕೆ ಸೆಲೆಕ್ಟ್ ಆದ್ರಿ? ಬೇರೆ ಯಾರು ಇರಲಿಲ್ವಾ? ಇನ್ಫ್ಲೂಯೆನ್ಸ್ ಇರೋರು ಇರಲಿಲ್ವಾ? ಜಯರಾಮ್ ಸರ್ಗೆ ಬೇಕಾದವ್ರು ಇರಲಿಲ್ವಾ? ಶೋಭಾ ಮೇಡಮ್ ಆಶಾ ಮೇಡಮ್ ಬೇಕಾದವ್ರಿಗೆ ಇರಲಿಲ್ವಾ? ಇವತ್ತು ಅವ್ರು ಮಾತಾಡ್ತಾ ಒಂದು ಎಲ್ಲ ಇಲ್ಲೇ ಅಂತಿದ್ರು, ನಂದಿನಿ ಮೇಡಮ್ ಅವ್ರು ಹೇಳಿದ್ದು ಸ್ಟೈಲಲ್ಲೇ ಹೇಳಿದ್ರು ಅಂತ ಹೇಳಿದ್ರು, ಮಿಮಿಕ್ರಿ ಮಾಡಿದ್ರು ಅಂತ ಹೇಳಿ ಅಂತ ಅವ್ರು ಹೇಳಿ ಸ್ಟೈಲಲ್ಲೇ ಅದನ್ನು ಹೇಳಿದ್ರು. ಅದನ್ನು ಗುರುತಿಸುವಂಥ ಮೇಡಮ್ ಬೇಕು. ನಾನು ಹೇಳ್ತೀನಿ ಮಾಡಿ ಯಾವ ಅಂತ ರೇಖೆಗಳಿಂದ ಅವ್ರು ಮಾಡಲ್ಲ. ಯಾಕಂದ್ರೆ ನನಗೆ ಅನುಭವಕ್ಕಿದೆ. ಪ್ರೈಮರಿ ಸ್ಕೂಲ್ ಒಳಗೆ ಒಬ್ಬ ಕನ್ನಡ ಮೇಷ್ಟ್ರದವ್ರು ಕುಂಟ್ಕೊಂಡು ಓಡಾಡ್ತಿದ್ರು ಅಂತ ನಾನು ಅವ್ರು ಇಲ್ಲದೆ ಇದ್ದ ಸ್ಕೂಲ್ಗಳಲ್ಲಿ ಎಲ್ಲರೂ ತರಲೆ ಮಾಡಿದ್ವಿಲ್ಲ, ಅದನ್ನು ತೋರಿಸ್ತಾ ಇದ್ದೆ. ಬಂದು ನೋಡೋ ಸುಮ್ಮನೆ ಮಾರೈಸ ಬಂದವ್ರು ಕರೆದು ಸ್ಟೇಜ್ ಮೇಲೆ ಬಾಯಿಲ್ಲ, ನಾನು ಮಾಡ್ದಂಗೆ ಮಾಡ್ತೀನಿ ಅಂತ ಹೇಳ್ತಿದ್ರು, ಮಾಡೋ ಇಲ್ಲಿ ಅಂತ ಹೇಳ್ತಾರೆ. ಏನಾಗ್ಬೇಕು ನಮ್ಮ ಪರಿಸ್ಥಿತಿ? ಈಗೇನೇ ಮಾತಾಡ್ತಾ ಇದ್ವಿ, ಅದನ್ನು ಮಾಡೋದೇನು ಮಾಡಬೇಕು ಅಂದು ಮಾಡಿದ್ಮೇಲೆ ಕರೆದುಬಿಟ್ಟು ಹೋಗಿ ಬೇಷ್ ಇದು ಮುಂದುವರ್ಸು ಅಂದು. ಅವತ್ತೇನಾರ 2 ಡೇಟ್ ಬಿಗಿದಿದ್ರೆ ನನಗೆ ಅವತ್ತೇ ಮುಗಿದೋಗಿತ್ತು ಕತೆ. ಹಾಗಾಗಿ ಹೆಂಗಾರು ಮಲೆನಾಡಿನ ಮದುಮಗಳು ಕುವೆಂಪು ಬರೆದಾಗ ಜೀವನ ಶೈಲಿ ಹಿಂಗೆ ಇರಬೇಕು ಅಂತ ನಮ್ಗೆ ಅನಿಸುತ್ತೆ. ನಾವೇ ಅದರಲ್ಲಿ ಇದ್ದೀವಿ ಅಂತ ಅವ್ನು ಅನಿಸುತ್ತೆ. ಅಂಥ ಶಕ್ತಿ ಕಲಾವಿದರೆ ಸಾಹಿತಿಗಳು ಮಾತ್ರ ಇದೆ. ಒಂದು ಲಂಕೇಶ್ ಪತ್ರಿಕೆಯಲ್ಲಿ ಒಂದು 25 ವರ್ಷಕ್ಕೆ ಒಂದು ಆರ್ಟಿಕಲ್ ಬಂತು, ಎಲೆಕ್ಷನ್ ಟೈಮ್ ಇತ್ತು, ನಿಮಗೆ ಚೆನ್ನಾಗಿ ಗೊತ್ತಿದೆ. ಒಂದು ಸರ್ಕಾರವನ್ನೇ ಬದಲಾಯಿಸ್ಬಿಡ್ತು ಒಂದು ಬರಹ, ಅದು ಅಲ್ವಾ ಸರ್? ಸರ್ಕಾರನೇ ಬದಲಾಯಿಸ್ಬಿಡ್ತು. ಇನ್ನು ಕಲೆ ಎಷ್ಟು ಪ್ರಭಾವ ಬೀಳುತ್ತೆ ಅಂತ ರಾಜ್ಕುಮಾರ್ದು 2 ಉದಾಹರಣೆ ಕೊಟ್ಬಿಡ್ತೀನಿ. ರಾಜ್ಕುಮಾರ್ದು ಬಂಗಾರದ ಮನುಷ್ಯ ಪಿಕ್ಚರ್ ನೀವು ನೋಡಿದಿರಲ್ಲ, ಒಂದು ಫೇಮಸ್ ಹಾಡಿದೆ, ಯಾವ್ದು ಹೇಳಿ ಹಾಂ, ಅದನ್ನು ನೋಡಿ ಭಾಳ ಜನ ಈ ಜಮೀನಿರೋ ವಿದ್ಯಾವಂತೆಲ್ಲ ಏನು ಮಾಡಿದ್ರು, ಪಟ್ಟಣಕ್ಕೆ ಹೋಗಿ IT BTಲಿ 8-10 ಗಂಟೆ ಕೆಲಸ ಮಾಡೋಣ, ಸುಸ್ತಾ ಬಂದು ಬೆಟ್ಟು ತಿನ್ಕೊಂಡು ಮಲಗೋರೆಲ್ಲ ವಾಪಸ್ ಹಳ್ಳಿಗೆ ಬಂದು ಜಮೀನು ತಗೊಂಡು ಉಳುಮೆ ಮಾಡಿ ಪ್ರಗತಿಪದ ರೈತರಾಗಿ ಹೆಸರು ತಗೊಂಡು ಉದಾಹರಣೆ ಕಣ್ಮುಂದೆ. ಆಗಲೇ ಹೇಳಿದ್ರು, ಅವ್ರ ಕಥೆನೇ ಹೇಳ್ತಾ ಇದ್ದಾಗ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗೆ ಓದಿದ್ದು ಅಂತ. ಅಲ್ಲಿಂದ ಏನಾದರೂ ಒಂದು ಕಲೆಗಳನ್ನು ಕಲಿಸ್ಕೊಡ್ಬೇಕು, ನಮ್ಮ ಕಾಲೇಜಿನ ಒಂದು ತಂಡ ರೆಡಿ ಮಾಡಬೇಕು, ಅದು ಜಾನಪದ ಕಲೆಗಳಾಗಿರ್ಬೋದು ಅಥವಾ ನಾಟಕದ ತಂಡ ರೆಡಿ ಮಾಡಬೇಕು ಅಂತ ಪ್ರತಿ ವರ್ಷವೂ ಹೇಳ್ತಾನೆ ಇದ್ದರು. ಬಹುಶಃ ಅದಕ್ಕೆ ಕೈಗೂಡಿದು ಈ ವರ್ಷ ಅಂತ ಅನಿಸುತ್ತೆ. ಅವರ ಆಸೆ ಒಂದಷ್ಟು ನೆರವೇರಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಇನ್ನೊಂದಷ್ಟು ಮುಂದುವರಿಲಿ ಅಂತ ಹೇಳಿ ಅವರು ಸದಾ ನಿಮ್ಮ ಜೊತೆಯಲ್ಲಿ ಬೆನ್ನೆಲುಬಾಗಿದ್ದೇ ಇರ್ತಾರೆ. ಹೀಗೆ ಮುಂದುವರಿಯುವಾಗ ಎಲ್ಲೋ ಒಂದು ನಮ್ಮ ಕಾವ್ಯ ಮೀಮಾಂಸಕರು ಒಂದು ಮಾತು ಹೇಳ್ತಾರೆ, ನವನವೋಲ್ಲೇಖ ಶಾಲಿನಿ ಪ್ರತಿಭಾ ಮತ, ನವನವೋನ್ಮೇಷ ಶಾಲಿನಿ ಪ್ರತಿಭಾ ಮತ, ಅಪೂರ್ವ ವಸ್ತು ನಿರ್ಮಾಣ ಕ್ಷಮಾ ಪ್ರಜ್ಞಾ ಅಂತ ಹೇಳ್ತಾರೆ. ಇದನ್ನು ನಾನು ಕನ್ನಡದಲ್ಲಿ ಹೇಳ್ತೀನಿ.
ನವನವೋಲ್ಲೇಖ ಅಂತ ಹೇಳಿದ್ರೆ ಹೊಸದಾಗಿ ಜಗತ್ತ ಚಿಕ್ಕದ ದೊಡ್ಡದ ಅನ್ನೋದು ಮುಖ್ಯ ಅಲ್ಲ, ಆ ಪಾತ್ರ ನಾನು ಹೇಗೆ ನಿಭಾಯಿಸ್ದೆ ಅನ್ನೋದಷ್ಟೇ ಮುಖ್ಯ. ಹಾಗಾಗಿ ಪಾತ್ರ ಯಾವುದಾದ್ರೂ ಸಿಕ್ಕಲಿ, ನಾನು ನಿಭಾಯಿಸ್ತಕ್ಕಂಥ ಕೆಪಾಸಿಟಿ ಅಥವಾ ಸಾಮರ್ಥ್ಯ ನನ್ನಲ್ಲಿದೆ ಅನ್ನೋದನ್ನು ಅದರ ಪ್ರದರ್ಶನಕ್ಕೆ ಬಂದಾಗಷ್ಟೇ ಗೊತ್ತಾಗುತ್ತೆ. ಅದರ ಹಿಂದೆ ನಿಂತಾಗ ಇವ್ರು ಮಾಡ್ತಾರಾ, ಇವ್ರಿಗೆ ಆಗುತ್ತಾ ಅನ್ನೋದಷ್ಟೇ. ಆದರೆ ಅದು ನಿಂತು ಪ್ರದರ್ಶನ ಮಾಡಿದಾಗ ಇಲ್ಲ ಶಕ್ತಿ ನನ್ನಲ್ಲಿದೆ, ಅಲ್ಲಿ ಬಂದು ಕೂತ್ಕೊಂಡಾಗ, ಅಲ್ಲಿ ನಿಂತ್ಕೊಂಡಾಗ, ಪ್ರದರ್ಶನ ಮಾಡಿದಾಗಷ್ಟೇ ಗೊತ್ತಾಗುತ್ತೆ ಅನ್ನೋ ಎಲ್ಲ ಅನುಭವಗಳು ಕೂಡ ಆಗಿದೆ. ಬಹುಶಃ ವಯಸ್ಸು ಮತ್ತು ಅನುಭವ ಅಂತಕ್ಕಂಥದ್ದು ಎಷ್ಟು ನಿಮ್ಮನ್ನು ತರಬೇತಿಗೊಳಿಸಿದೆ ಅನ್ನೋದು ಈ ನಿಮ್ಮೆಲ್ಲರ ಮಾತುಗಳಲ್ಲೂ ಸಹ ಗೊತ್ತಾಗ್ತಿದೆ. ಜೊತೆಗೆ ಹಿರಿಯವರು ಅಷ್ಟು ಅದ್ಭುತವಾದಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ. ಇದಕ್ಕೆ ಬರಬೇಕು ಅಂದರೆ ಎಲ್ಲರೂ ಒಂದು ಆಸೆ ಇಟ್ಕೊಂಡೇ ಬರುವಂಥದ್ದು. ಸುಮ್ಮನೆ ಯಾರೋ ಈಗ ಅಷ್ಟೊಂದು ಜನ ಮಕ್ಕಳಲ್ಲಿ ನೀವು ಯಾಕೆ ಬಂದಿದ್ದೀರಾ ಅಂದರೆ ನಿಮ್ಮದು ಉದ್ದೇಶ ಇದೆ, ಆಸೆ ಇದೆ. ಆ ಆಸೆಗೆ ಒಂದು ಅವಕಾಶ ನಿಮಗೆ ದಿನ ಶಿಬಿರ ನಡೆದಿದೆ. ನೀವೆಲ್ಲ ನಮ್ಮ ಜೊತೆ ಹೆಜ್ಜೆ ಹಾಕಿದ್ದೀರಿ. ನಾನು ಎಲ್ಲಿ ಹೋದ್ರು ಹೇಳುವ ಒಂದು ಮಾತಂತೂ ಏನಂತಂದರೆ, ಈ ಜಗತ್ತಿನ ಪ್ರತಿಯೊಂದು ಜೀವರಾಶಿಯಲ್ಲಿಯೂ ಸಹ ಒಂದಲ್ಲ ಒಂದು ಪ್ರತಿಭೆ ಇದೆ, ಒಂದಲ್ಲ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಗುರುತಿಸ್ಕೋಬೇಕಾದದ್ದು, ಆ ಶಕ್ತಿಗೆ ವೇದಿಕೆಯನ್ನು ಧಾರೆ ಎರಿಬೇಕಾದದ್ದು ಈ ಸಮಾಜದ ಅಥವಾ ವ್ಯಕ್ತಿಯ, ಸಮುದಾಯದ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ. ಅದು ಶಾಲೆ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಅದೇನೇ ಆಗಿರಲಿ, ನಾವು ಹುಟ್ಟಿದ ತಕ್ಷಣ ಎದ್ದು ನಿಂತು ಮಾತಾಡೋಕ್ಕಾಗಲ್ಲ, ಎದ್ದು ನಿಂತು ನಡೆಯೋಕ್ಕಾಗಲ್ಲ, ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಹಾಗೆಯೇ ಪ್ರತಿಯೊಂದು ಸಹ ಸಣ್ಣ 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 ಪ್ರಯತ್ನಗಳು, ಸಣ್ಣ ಸಣ್ಣ ಏನು ನಡಿಗೆಗಳಿಂದಲೇ ಪ್ರತಿಯೊಂದು ಶುರು ಆಗ್ತದೆ. ಹಾಗಾಗಿ ನಾನು ಹೇಳೋದು ಎಲ್ರಿಗೂ, ಎಲ್ಲರಲ್ಲಿ ಏನೋ ಇದೆ, ನೀವು ನೀವು ಗುರುತಿಸ್ಕೋಬೇಕು ಅನ್ನೋಲ್ಲ, ಅಥವಾ ನಾವ್ಯಾರ ಗುರುತಿಸ್ಬೇಕು, ಯಾರ ಗುರುಗಳು ಅನ್ನೋರು ಅಥವಾ ಸಮಾಜ ಗುರುತಿಸ್ಕೋಬೇಕು. ಗುರುತಿಸಿದ್ಮೇಲೆ ನಿನ್ನಲ್ಲಿ ಇದೆಯಾ, ನೀನು ಹೆಜ್ಜೆ ಹಾಕಯ್ಯ ಅಂತ ಹೊರಟಾಗ ಅಂತ ಹೇಳಿದ್ಮೇಲೆ ಅದನ್ನು ಕ್ಯಾರಿ ಓವರ್ ಮಾಡಬೇಕಾದ ಯಾರು ಅಂದರೆ ಆತ. ಇಲ್ಲ ಚೇಷ್ಟೆ ಮಾಡೋದು, ಇಲ್ಲ ಇನ್ನೇನೋ ಮಾಡೋದು ಮತ್ತೆ ಹೇಳೋದ್ರೆ ಅವ್ನ ಬದುಕು ಬೇರೆ ಆಗ್ತದೆ, ಬೇರೆ ಅದನ್ನು ಹೇಳೋಣ. ನೀವೆಲ್ಲ ನಿಮ್ಮ ಶಾಲೆ, ನಿಮ್ಮ ಊರು, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಗುರುಗಳು ಹೇಳಿದ್ದನ್ನು ಶಿರಸವಹಿಸಿ ಪಾಲಿಸಿದ್ದಕ್ಕೆ ಇವತ್ತು ಕಂಡಂಥ ಕಲಿರಾಜನ ಚರಿತ್ರೆ ಕಂಡ ರಿಸಲ್ಟ್. ಈ ನಾಟಕ ಎಷ್ಟು ಸುದ್ದಿ ಮಾಡಿದೆ, ಆಗಿರೋದು ಒಂದೇ ಒಂದು ಶೋ. ನೀವ್ಯಾರು ಸುಪ್ರಸಿದ್ಧ ನಟರಲ್ಲ, ಅಥವಾ ಸುಪ್ರಸಿದ್ಧ ನಟರ ಮಕ್ಕಳಲ್ಲ, ಏನೂ ಅಲ್ಲ ನೀವು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಪರ ಚಿಂತಕ ಎ.ಪಿ. ಕುಮಾರ್,
ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳ ಕೆಲವೊಂದು ಉದಾಹರಣೆಗಳನ್ನು ನೀಡಿದರು. ನಾಟಕ ತರಬೇತಿ ಶಿಬಿರದ ನಿರ್ದೇಶಕ ಮಲ್ಲಿಕಾರ್ಜುನ ಮಹಾಮನೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಹಿತವಚನಗಳನ್ನು ತಿಳಿಸಿದರು. ಕಾಲೇಜಿನ ಪ್ರಾಧ್ಯಾಪಕರಾದ ಶ್ರೀಮತಿ ಶೋಭಾ, ಶ್ರೀಮತಿ ಆಶಾ ವಿದ್ಯಾರ್ಥಿಗಳ ತರಬೇತಿ ಹಾಗೂ ಸಂಯೋಜನೆ ಕುರಿತಂತೆ ತಿಳಿಸಿದರು. ದ್ವಿಚಕ್ರ ವಾಹನ ಸವಾರರೇ ತಮ್ಮ ವಾಹನಗಳನ್ನು ನಿಲುಗಡೆ ಮಾಡುವಾಗ ಎಚ್ಚರ ವಹಿಸುವುದು ಅತಿ ಅಗತ್ಯವಾಗಿದೆ. ಕೆಂಗೇರಿ ಉಪನಗರದ RV ಕಾಲೇಜಿನ ಸಮೀಪ ಮೈಲಸಂದ್ರ ಮೆಟ್ರೋ ಸ್ಟೇಷನ್ನ ಅಂಡರ್ಪಾಸ್ನಲ್ಲಿ ಕೆಲವೊಬ್ಬರು ದ್ವಿಚಕ್ರ ವಾಹನ ನಿಲ್ಲಿಸಿ ತೆರಳುತ್ತಾರೆ. ಆದರೆ ಅಲ್ಲಿ ಅದು ನಿಲುಗಡೆ ಪ್ರದೇಶವಲ್ಲವಾದ್ದರಿಂದ ದ್ವಿಚಕ್ರ ವಾಹನಗಳ ಟೈರಿನ ವಾಲ್ ಟ್ಯೂಬ್ ತೆಗೆಯುತ್ತಿದ್ದಾರೆ. ಅಲ್ಲದೆ ಸ್ಪಾರ್ಕ್ ಪ್ಲಗ್ಗಳನ್ನು ಕೂಡ ತೆಗೆದುಹಾಕುತ್ತಿದ್ದಾರೆ. ಇದರಿಂದ ವಾಹನ ಸವಾರರು ಅಂಡರ್ಪಾಸ್ನಲ್ಲಿ ದ್ವಿಚಕ್ರ ವಾಹನ ನಿಲುಗಡೆ ಮಾಡದಿರುವುದು ಒಳಿತು ಎಂದು ಹಲವರು ಸೂಚಿಸಿದ್ದಾರೆ. ಡಿಸೆಂಬರ್ ಮಾಹೆಯಲ್ಲಿ ಮಂಡ್ಯದಲ್ಲಿ ನಡೆಯುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಜ್ಯೋತಿ ರಥಯಾತ್ರೆ ಬೆಂಗಳೂರು ನಗರಕ್ಕೆ ಪ್ರವೇಶ ಮಾಡಿದ್ದು, ನಾಗಸಂದ್ರ ಮೆಟ್ರೋ ಸ್ಟೇಷನ್ ಸಮೀಪ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಪ್ರಕಾಶಮೂರ್ತಿ ಸ್ವಾಗತಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ತಿಮ್ಮಯ್ಯ, ವಿವಿಧ ಘಟಕದ ಅಧ್ಯಕ್ಷರಾದ ವರ್ಧಮಾನ್ ಕಳಸೂರು, ಲಿಂಗರಾಜು ಕಾಳನಹಳ್ಳಿ ಮೇಷ್ಟ್ರು, ಎಂ ನಾಗೇಶ್, ವೀರಭದ್ರಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಾಲಾ ಮಕ್ಕಳು ಸೇರಿದಂತೆ ಹಲವರು ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಸ್ವಾಗತಿಸಿದರು.